ಕಾಟೇರ 200 ಕೋಟಿ ಕ್ಲಬ್ ಸೇರಾಯಿತು. ದರ್ಶನ್ ರ ಮೊಟ್ಟ ಮೊದಲ ಸಿನಿಮಾ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಚಿತ್ರವಾಗಿದೆ. ಹಾಗಾದ್ರೆ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಗಳಿಸಿದಂತಹ, ಅದರಲ್ಲೂ 100 ಕೋಟಿಯನ್ನ ಮೀರಿ ಗಳಿಸಿದಂತಹ ಸಿನಿಮಾಗಳು ಯಾವುದೆಲ್ಲ ಇದೆ, ಯಾವ ಸ್ಟಾರ್ಗಳ ಸಿನಿಮಾಗಳಿವೆ ಈ ಲಿಸ್ಟ್ ನಲ್ಲಿ, ಬನ್ನಿ ನೋಡೋಣ. ಬಾಕ್ಸ್ ಆಫೀಸ್ ನಲ್ಲಿ ಕಾಟೇರ ಬಿಗ್ ಸಕ್ಸಸ್. 100 ಕೋಟಿ ಕ್ಲಬ್ ಸೇರಿದ್ದು ಯಾರೆಲ್ಲ ಗೊತ್ತಾ? ನಟ ದರ್ಶನ್ ಹಲವು ವರ್ಷಗಳ ನಂತರ ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ದಾರೆ. ಸಾರಥಿ ಸಿನಿಮಾ ನಂತರ ದರ್ಶನ್ ಕೊಟ್ಟ ಅತಿ ದೊಡ್ಡ ಹಿಟ್ ಸಿನಿಮಾ ಕಾಟೇರ. ಯಾಕಂದ್ರೆ ಈ ಸಿನಿಮಾ ರಿಲೀಸ್ ಆಗಿ 20 ದಿನ ಆಗಿದೆ. ಈ 20 ದಿನದಲ್ಲಿ ಬರೋಬ್ಬರಿ 200 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ. ಕಾಟೇರ ಈ ವರ್ಷದ ಮೊದಲ ಬಿಗ್ ಹಿಟ್ ಸಿನಿಮಾ ಆಗಿದೆ. ಆದ್ರೆ ಕಾಟೇರನ ಹಾಗೆ ಯಾವೆಲ್ಲ ಕನ್ನಡದ ಹೀರೋಗಳು 100 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದ್ದಾರೆ ಅಂತ ನೋಡಿದ್ರೆ ಆ ಲಿಸ್ಟ್ ದೊಡ್ಡದೇ ಇದೆ. ನಟ ದರ್ಶನ್ಗಿಂತ ಮೊದಲೇ 100 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದ ಹೀರೋ ಅಂದ್ರೆ ಅದು ರಾಕಿಂಗ್ ಸ್ಟಾರ್ ಯಶ್. ಕೆಜಿಎಫ್ ನಲ್ಲಿ ಅಳಿಸಲಾಗದ ರೆಕಾರ್ಡ್ ಬರೆದಿರೋ ಯಶ್. ಸ್ಯಾಂಡಲ್ವುಡ್ ನಲ್ಲಿ 100 ಕೋಟಿ ಕ್ಲಬ್ ಸೇರೋ ಸಿನಿಮಾ ಮೊದಲು ಕೊಟ್ಟಿದ್ದು ರಾಕಿಂಗ್ ಸ್ಟಾರ್ ಯಶ್. ಕೆಜಿಎಫ್ ಚಾಪ್ಟರ್ 1 ಸಿನಿಮಾ ಪ್ಯಾನ್ ಇಂಡಿಯಾದಲ್ಲಿ ರಿಲೀಸ್ ಆದ್ರೂ ಸ್ಯಾಂಡಲ್ವುಡ್ ನಲ್ಲಿ 100 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡ್ತು. ಕೆಜಿಎಫ್ 2 ಸಿನಿಮಾ ಬೇರೆಯದ್ದೇ ಇತಿಹಾಸ ಬರೆದಿದೆ. 100 ಕೋಟಿ ರೆಕಾರ್ಡ್ ನಲ್ಲಿ ಕಾಂತಾರ, 777 ಚಾರ್ಲಿ, ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಹಾಗೂ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಕೂಡ 100 ಕೋಟಿ ಕ್ಲಬ್ ಸೇರಿರೋ ಹೀರೋಗಳು. ರಿಷಬ್ ಕಾಂತಾರ ಸಿನಿಮಾ ಒಟ್ಟು ಕಲೆಕ್ಷನ್ 350 ಕೋಟಿ, 777 ಚಾರ್ಲಿ ಒಟ್ಟು 115 ಕೋಟಿ. ಹೀಗಾಗಿ ಕನ್ನಡದ ಬಿಗ್ ಹಿಟ್ ಲಿಸ್ಟ್ ನಲ್ಲಿ ರಕ್ಷಿತ್, ರಿಷಬ್ ಕೂಡ ಇದ್ದಾರೆ. ಕೋಟಿ ಕ್ಲಬ್ ಸೇರಿರೋ ವಿಕ್ರಾಂತ್ ರೋಣ. ಇನ್ನು ಕಿಚ್ಚ ಸುದೀಪ್ ಸಿನಿಮಾ ಒಟ್ಟು ಕಲೆಕ್ಷನ್ 150 ಕೋಟಿ ಮಾಡಿದೆ. ಹೀಗಾಗಿ 100 ಕೋಟಿ ಕಲೆಕ್ಷನ್ ಲಿಸ್ಟ್ ನಲ್ಲಿ ಸುದೀಪ್ ಕೂಡ ಸ್ಥಾನ ಪಡೆದಿದ್ದಾರೆ. ನಮ್ ಅಪ್ಪು ಕೂಡ ಯಾರಿಗೇನೂ ಕಮ್ಮಿ ಇಲ್ಲ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಟಿಸಿದ್ದ ಜೇಮ್ಸ್ ಸಿನಿಮಾ 100 ಕೋಟಿಗೂ ಹೆಚ್ಚು ಕಲೆಕ್ಷನ್ ಅನ್ನ ಮಾಡಿತು. ನಿರ್ದೇಶಕ ತರುಣ್ ಸುಧೀರ್ ಮತ್ತು ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಫುಲ್ ಖುಷಿಯಾಗಿದ್ದಾರೆ. ಹೊಸ ಸಿನಿಮಾಗಾಗಿ ಇದೇ ತ್ರಿವಳಿ ಜೋಡಿ ಮತ್ತೆ ಒಂದಾಗುತ್ತಿದೆ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ, ಬರೀ ಕರ್ನಾಟಕದಲ್ಲಿ ಮಾತ್ರ 200 ಕೋಟಿ ಕಲೆಕ್ಷನ್ ಮಾಡಿರ್ತಕ್ಕಂಥ ಏಕೈಕ ಸಿನಿಮಾ ನಮ್ಮ ಕನ್ನಡಿಗರ ಹೆಮ್ಮೆಯ ಸಿನಿಮಾ, ದಟ್ ಈಸ್ ಕಾಟೇರ. ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.